ಕರಾಳ ಕಥೆಗಳು ರೇಡಿಯೋ ಸಿಟಿ ಕನ್ನಡದಲ್ಲಿ. ಬೆಂಗಳೂರು ಈ ಹೆಸರು ಕೇಳಿದ ಹಾಗೆ ಎಲ್ರಿಗೂ ನೆನಪಾಗೋದು ಗಾರ್ಡನ್ ಸಿಟಿ, ಹೈಟೆಕ್ ಸಿಟಿ ಅಂತ. ಇಲ್ಲಿನ ಮುಂಜಾನೆಯ ಹೊಂಗಿರಣ ಮತ್ತು ರಾತ್ರಿಯಲ್ಲಿ ಚಂದ್ರನ ಹೊನಲು ಬೆಳಕು ಯಾವಾಗ್ಲೂ ಈ ನಗರವನ್ನ ಜೀವಂತವಾಗಿಟ್ಟಿರುತ್ತೆ. ಆದರೆ ಇದೇ ಹೊಂಗಿರಣ ಮತ್ತು ಹೊನಲು ಬೆಳಕಿನ ಹಿಂದೆ ಸಾವಿರಾರು ರಹಸ್ಯಗಳೇ ಅಡಗಿವೆ. ಆದರೂ ಇಲ್ಲಿ ಯಾರು ಸಹ ಅದನ್ನ ತಿಳಿಯುವ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ಯಾಕಂದ್ರೆ ಇಲ್ಲಿನ ಜನರ ಜೀವನ ಕುದುರೆಯ ಹಾಗೆ ಓಡ್ತಾ ಇರುತ್ತೆ. ಬಹುಶಃ ಇದಕ್ಕೆ ಏನೋ ಜನರು ತಮ್ಮ ಜೀವನದಲ್ಲಿ ನಡೆಯುವ ಕೆಲವು ವಿಚಿತ್ರವಾದ ಘಟನೆಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಕೂಡ ಪಡೋದಿಲ್ಲ. ಇವತ್ತಿನ ಈ ಕಥೆ ಅಂತಹ ಒಂದು ವಿಚಿತ್ರವಾದ ಘಟನೆಯನ್ನ ಒಳಗೊಂಡಿದೆ. ಸುರೇಶ್, ಅವನ ಪ್ರೇಯಸಿ ಶಿಲ್ಪ ಮತ್ತೆ ಸ್ನೇಹಿತ ಶಂಕರ್ನ ಜೀವನದಲ್ಲಿ ನಡೆದಂತ ಸತ್ಯ ಘಟನೆ. ಈ 3 ಜನ ಒಟ್ಟಿಗೆ ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ರು. ಇವರು ಈ ಅಪಾರ್ಟ್ಮೆಂಟ್ಗೆ ಸ್ಥಳಾಂತರ ಆಗಿ ಕೇವಲ 3 ತಿಂಗಳು ಮಾತ್ರ ಕಳೆದಿತ್ತು. ಮತ್ತೆ 3 ಒಂದೇ ಟೆಕ್ಕಿ ಕಂಪನಿಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ರು. Q3 ಪ್ರಾಜೆಕ್ಟ್ ಅಲ್ಲಿ ಏನಾದ್ರೂ ಅಪ್ಡೇಟ್ ಸಿಗ್ತಾ ಶಂಕರ್? ಇಲ್ಲ ಕಣೋ, ಶಿಲ್ಪಾ ಇನ್ನು ಕ್ಲೈಂಟ್ ಹತ್ರ ಮಾತಾಡ್ಬೇಕಂತೆ. ನೋಡೋಣ, ಫ್ರೈಡೇ ತನಕ ಏನಾದ್ರೂ ಅಪ್ಡೇಟ್ ಸಿಗಬಹುದು ಬಹುಶಃ. ಇವರ ಜೀವನ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಕೇವಲ ಒಂದು ವಿಷಯ ಮಾತ್ರ ವಿಚಿತ್ರ ಅನ್ನಿಸ್ತಾ ಇತ್ತು. ಇವರು ಪ್ರತಿದಿನ ಬೆಳಿಗ್ಗೆ ಎದ್ದು 3 ಗಂಟೆಗೆ ಕೆಲಸಕ್ಕೆ ರೆಡಿ ಆಗ್ಬೇಕು ಅಂತ ಹೇಳ್ತಾ ಇದ್ರು. ಎದ್ದಾಗ ಪ್ರತಿದಿನ ಮನೆಯಲ್ಲಿನ ಹಾಲ್ನ ಲೈಟ್, ಅಡಿಗೆ ಮನೆಯ ಲೈಟ್ ಅಥವಾ ಬಾತ್ರೂಮ್ನ ಲೈಟ್ ತನ್ನಾಗ್ತಾನೆ ಆನ್ ಆಗಿರ್ತಿತ್ತು. ಮನೆಯಲ್ಲಿ ಒಬ್ರನ್ನ ಒಬ್ರು ಕೇಳಿದಾಗ ಬರುತ್ತಿದ್ದ ಉತ್ತರ ಒಂದೇ, ಶಿಲ್ಪಾ ನೀನ್ ಲೈಟ್ ಆನ್ ಬಿಟ್ಟಿದ್ದ? ಇಲ್ವಲ್ಲ, ಸುರೇಶ್ ಯಾವಾಗ್ಲೂ ಎದ್ದಿರಬಹುದು, ಮರ್ತೋಗಿರ್ಬೇಕು. ಈ ವಿಚಿತ್ರ ಘಟನೆಯ ಆರಂಭ ಸರಿಯಾಗಿ 3 ತಿಂಗಳ ಹಿಂದೆ ನಡೆದದ್ದು. ಇವರ ವಿಚಾರವನ್ನ ಯಾರ ಬಳಿಯೂ ಕೂಡ ಪ್ರಸ್ತಾಪನೂ ಮಾಡಿರಲಿಲ್ಲ. ಯಾಕಂದ್ರೆ ಅವರ ಸ್ನೇಹಿತರು ಅವ್ರನ್ನ ಗೇಲಿ ಮಾಡ್ತಾರೆ. ಥಿಂಕ್ ಲಾಜಿಕಲಿ ಬ್ರೋ, ಡು ಯು ರಿಯಲಿ ಬಿಲೀವ್ ಇನ್ ಸಚ್ ಥಿಂಗ್ಸ್? ಇದನ್ನ ಕತೆ ಅಂತ ಕಟ್ತಾರೆ ಅಂತ ಯಾರ ಹತ್ರನೂ ಕೂಡ ಇದನ್ನ ಹಂಚ್ಲಿಕ್ಕೆ ಹೋಗಿಲ್ಲ. ಇಲ್ಲೇ ನಾವು ಮಾಡುವ ಮೊದಲನೇ ತಪ್ಪು. ಇಲ್ಲಿ ಬರೀ ಲೈಟ್ ಮಾತ್ರ ಆನ್ ಆಗೋದಷ್ಟೇ ಅಲ್ಲದೆ ಹಲವು ವಿಚಿತ್ರವಾದ ಘಟನೆಗಳು ನಡೆಯುತ್ತಿತ್ತು. ಪ್ರತಿದಿನ ಇವರು ತಮ್ಮ ಕಾಲ್ ಸೆಂಟರ್ನ ಕೆಲಸನ ಮುಗಿಸಿ ಸಂಜೆ ಸರಿಯಾಗಿ 5 ಗಂಟೆಗೆ ಮನೆಗೆ ಬರ್ತಿದ್ರು. ಅವ್ವ, ಇವತ್ತಂತೂ ಸಾಕಾಗೋಯ್ತು, ಎಷ್ಟು ಕೆಲಸ. ಮುಗೀತಲ್ವಾ, ಬಿಟ್ಟಾಕು ಬಾ, ಕೆಲ್ಸದವಳು ಇನ್ನೇನು ಬಂದೇ ಬಿಡ್ತಾಳೆ. ಸಂಜೆ ಸರಿಯಾಗಿ 6 ಗಂಟೆಗೆ ಮನೆ ಕೆಲ್ಸದವಳು ಕೂಡ ಬರ್ತಿದ್ಲು. ಕೆಲವೊಮ್ಮೆ ಕೆಲ್ಸದವಳ ಜೊತೆ ಅವಳ ಮಗ ಕೂಡ ಬರ್ತಿದ್ದ. ಆ ಪುಟ್ಟ ಮಗು ಮನೆ ತುಂಬಾ ಓಡಾಡ್ತಾ ಆಟಾಡ್ತಾ ಇರಬೇಕಾದ್ರೆ ಮನೆಯಲ್ಲಿರೋ ಎಲ್ಲಾ ವಸ್ತುಗಳನ್ನ ಚೆಲ್ಲಾಪಿಲಿನೂ ಕೂಡ ಮಾಡಿತ್ತಿತ್ತು. ಈ 3 ಜನ ಮನೆ ಕೆಲ್ಸದವಳಿಗೆ ಏನೂ ಹೇಳ್ತಿರ್ಲಿಲ್ಲ. ಬಹುಶಃ ಬೇರೆ ಕೆಲ್ಸದವಳು ಸಿಗೋದು ತುಂಬಾ ಕಷ್ಟ ಅಂತಾನು ಕೂಡ ಅನ್ಕೊಂಡು ಈ ರೀತಿಯಾಗಿ ಹೇಳ್ದಿದ್ದಿರಬಹುದು. ಈ ಕೆಲ್ಸದವಳು ಮಗುನ ಏನಕ್ಕೆ ಕರ್ಕೊಂಡ್ ಬರ್ತಾಳೆ? ಎಲ್ಲ ಇಲ್ಲಿಂದಲ್ಲಿ ಮಾಡಿ ಹೋಗ್ತಾನವನು. ಏನ್ ಮಾಡಕ್ಕಾಗುತ್ತೋ, ಏನ್ ಹೇಳೋದವಳಿಗೆ? ಪ್ಲೀಸ್ ಏನು ಹೇಳಕ್ ಹೋಗ್ಬೇಡ್ರಿ. ನೀವು ಕೋಪ ಮಾಡ್ಕೊಂಡ್ ಬಿಟ್ಟು ಹೋಗ್ಬಿಟ್ರೆ ಎಲ್ಲಾ ಕೆಲಸ ನಾವೇ ಮಾಡ್ಕೋಬೇಕು. ಆದ್ರೆ ಒಂದು ದಿನ ಇದು ತುಂಬಾ ವಿಪರೀತಕ್ಕೆ ಹೋಯ್ತು. ಸುರೇಶ್, ಶಿಲ್ಪ ಒಂದು ದಿನ ಕೆಲಸ ಮುಗಿಸಿ ಮನೆಗೆ ಬಂದು ನೋಡಿದಾಗ ಅವ್ರಿಗೊಂದು ವಿಚಿತ್ರ ಎದುರಾಯಿತು. ಅದೇನಂದ್ರೆ, ಕೆಲಸದವಳ ಮಗ ಇವರ ಮನೆಯ ಡ್ರಾಯಿಂಗ್ ರೂಮ್ ನಲ್ಲಿ ಆಟ ಆಡ್ತಾ ಕೂತಿದ್ದ. ಇವರಿಗೆ ಏನನ್ನಿಸ್ತು, ಬಹುಶಃ ಕೆಲಸದವಳು ಇವತ್ತು ಬೇಗ ಬಂದಿರಬಹುದು ಅಂತ. ಆದ್ರೆ ಆಶ್ಚರ್ಯದ ವಿಷಯ ಅಂದ್ರೆ ಕೆಲಸದವಳು ಇಡೀ ಮನೆಯಲ್ಲಿ ಕಾಣಿಸ್ತಾ ಇರಲಿಲ್ಲ. ಸರ್ವೇ ಸಾಮಾನ್ಯವಾಗಿ ಇವ್ರಿಗನ್ಸಿದ್ದ ಅವಾಗ ಮಗುನ ನಮ್ಮನೇಲಿ ಆಡೋದಕ್ಕೆ ಬಿಟ್ಟು ಪಕ್ಕದ ಮನೆಗೆ ಕೆಲ್ಸಕ್ಕೆ ಹೋಗಿರ್ಬೋದು ಅಂತ. ಆದ್ರೆ ಸುರೇಶ್ ಎಂದಿನಂತೆ ಇವತ್ತಿರ್ಲಿಲ್ಲ. ಅವನಿಗೆ ತುಂಬಾ ಕೋಪ ಬಂದಿತ್ತು. ಯಾಕಂದ್ರೆ ಇಷ್ಟು ದಿನ ಮಗು ಅವಳ ಜೊತೆಗೆ ಅವ್ರ ಕೆಲ್ಸಕ್ಕೆ ಬಂದಾಗ ಮಾತ್ರ ಬರ್ತಿತ್ತು. ಆದ್ರೆ ಇವತ್ತು ಕೆಲಸದವಳು ಮಗುನ ತನ್ನ ಮನೆಯಲ್ಲಿ ಬಿಟ್ಟು ಬೇರೆಯವ್ರ ಮನೆ ಕೆಲಸ ಹೋಗಿರೋದು ಇವ್ರಿಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಇವಳು ಏನ್ ಅನ್ಕೊಂಡ್ಬಿಟ್ಟಿದ್ದಾಳೆ? ಈಗ ಮಗುನ ಬಿಟ್ಟು ಎಲ್ಲಿ ಹೋಗ್ಬಿಟ್ರೆ ಯಾರ ಜವಾಬ್ದಾರಿ ತಗೋತಾರೆ? ಸುರೇಶ್, ರಿಲ್ಯಾಕ್ಸ್, ಬರ್ಲಿ ಅವಳು, ಆಮೇಲೆ ಮಾತಾಡೋಣ. ಸರಿಯಾಗಿ 1 ಗಂಟೆ ಕಾದ ನಂತರ ಇವರು ಪಕ್ಕದ ಮನೆಗೆ ಹೋಗಿ ನಮ್ ಕೆಲ್ಸದವಳು ಬಂದಿದ್ದಾಳ ಅಂತ ವಿಚಾರಿಸಿದ್ರು. ಆದ್ರೆ ಪಕ್ಕದ ಮನೆಯವ್ರ ಉತ್ತರ, ಇಲ್ಲ ಸುರೇಶ್ ಅವ್ರೆ, ಅವ್ರು ಬರ್ಲೇ ಇಲ್ಲ. ಈ ಎಲ್ಲ ವಿಚಿತ್ರವಾದ ಘಟನೆಯ ಹಿಂದೆ ಏನೋ ನಡೀತಿದೆ ಅಂತ ಅರ್ಥ ಆಗದೆ ಅವ್ರು ವಾಪಸ್ ಮನೆಗೆ ತೆರಳುತ್ತಾರೆ. ಆದ್ರೆ ವಿಚಿತ್ರ ಅನ್ಸೋ ಹಾಗೆ ಮನೆಯಲ್ಲಿ ಆ ಮಗು ಕೂಡ ಕಾಣ್ಲೇ ಇಲ್ಲ. ಅವರಿಬ್ಬರ ಮನದಲ್ಲಿ 1000 ಪ್ರಶ್ನೆಗಳು ಹುಟ್ಟೋಕೆ ಶುರುವಾದವು. ಅರೆ, ಎಲ್ಲಿ ಹೋಯ್ತು ಆ ಮಗು? ಅಯ್ಯೋ, ನಿನ್ಗೇನಕ್ಕೆ? ಬಿಡು ಬಾ, ರೆಡಿ ಆಗುವಂತೆ, ಪಾರ್ಟಿಗೆ ಹೋಗ್ಬೇಕಲ್ವಾ? ಆದ್ರೆ ಅವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಪಾರ್ಟಿಗೆ ಹೋಗಕ್ ರೆಡಿ ಆಗ್ತಾರೆ. ರಾತ್ರಿ ಸರಿಯಾಗಿ 8 ಗಂಟೆ. ಶಂಕರ್ ಓವರ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಆದ್ರೆ ಅವನಿಗೆ ಮನೆಯಲ್ಲಿ ಇದುವರೆಗೂ ನಡೆದ ಯಾವುದೇ ಘಟನೆಯ ಬಗ್ಗೆ ಒಂದು ಚೂರು ಸುಳಿವಿರಲಿಲ್ಲ. ಮನೆಯನ್ನ ತೆರೆದು ಒಳಗೆ ಹೋದಾಗ ಎಂದಿನಂತೆ ಬಾತ್ರೂಮ್ನ ಲೈಟ್ ಆನ್ ಆಗಿರುತ್ತೆ. ಅವನದನ್ನ ಆಫ್ ಮಾಡಿಲ್ಲ. ಯಾಕಂದ್ರೆ ಅವನ್ ಸ್ನಾನ ಮಾಡೋದಕ್ಕೆ ಹೋಗ್ಬೇಕಾಗಿತ್ತು. ಅಯ್ಯೋ, ಮತ್ತೆ ಲೈಟ್ ಆನ್?
ಆಯ್ತು ಇರ್ಲಿ ಪರವಾಗಿಲ್ಲ, ಹಿಂಗೊಂದು ಸ್ನಾನಕ್ಕೆ ಹೋಗ್ಬೇಕಲ್ಲ. ಅದೇ ಸಮಯ ಶಂಕರ್ ಅವನ ರೂಮ್ಗೆ ಹೋಗಿ ಸ್ನಾನಕ್ಕೆ ಟವೆಲ್ ಅನ್ನು ತೆಗೆದುಕೊಂಡು ಬಾತ್ರೂಮ್ನ ಕಡೆಗೆ ಹೋಗ್ತಾನೆ. ಬಾತ್ರೂಮ್ನ ಬಾಗಿಲನ್ನ ತೆರೆಯುತ್ತಿದ್ದ ಹಾಗೆ ಶಂಕರನಿಗೆ ಎದುರಾದ ವಿಚಿತ್ರವನ್ನ ಕಂಡು ಅವನಿಗೆ ಭೂಮಿ ಕುಸಿದಂತಾಗುತ್ತೆ. ರಕ್ತ ರಕ್ತ! ಯಾಕಂದ್ರೆ ಬಾತ್ರೂಮ್ನ ಗೋಡೆಯೆಲ್ಲ ರಕ್ತ ಸಿಕ್ತವಾಗಿತ್ತು. ಇದನ್ನ ಕಂಡು ಭಯಭೀತನಾದ ಶಂಕರ್ ಹೊರಗೋಡಲು ಶುರು ಮಾಡ್ತಾನೆ. ಅಚಾನಕ್ ಆಗಿ ಅವನಿಗೆ ಒಂದು ಶಬ್ದ ಕೇಳಿ ಓಡೋದನ್ನ ನಿಲ್ಲಿಸ್ತಾನೆ. ಯಾರದು? ಆ ಶಬ್ದ ಅವನ ರೂಮಿಂದ ಕೇಳಿಸ್ತಾ ಇತ್ತು. ಭಯದ ನಡುವಲ್ಲೇ ಶಂಕರ್ ತನ್ನ ರೂಮ್ನತ್ತ ಹೆಜ್ಜೆ ಹಾಕುತ್ತಾ ಹೋಗಿ ನೋಡಿದಾಗ ಅವನ ಕಣ್ಣನ್ನ ಅವನು ನಂಬಕ್ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಕೆಲಸದವಳ ಮಗ ಅವನ ರೂಮ್ನಲ್ಲಿ ತನ್ನ ಮೊಣಕಾಲಿನಿಂದ ಮುಖವನ್ನ ಮುಚ್ಚಿಕೊಂಡು ಕೂತ್ಕೊಂಡಿರ್ತಾನೆ. ಶಂಕರ್ ಅವನನ್ನ ಇಲ್ಲಿ ಹೇಗೆ ಬಂದೆ, ಇಷ್ಟೊತ್ತು ಸಹ ನೀನ್ ಇಲ್ಲಿ ಇರ್ಲಿಲ್ಲ ಎಂದು ವಿಚಾರಿಸ್ತಾನೆ. ನೀನೆಲ್ಲಿಂದ ಬಂದೆ? ಆಗ ಮಗು ನಿಧಾನವಾಗಿ ತನ್ನ ಮುಖವನ್ನ ಮೇಲೆಕ್ಕೆತ್ತ ಒಂದು ವಿಚಿತ್ರವಾದ ರೀತಿಯಲ್ಲಿ ಮುಗುಳನಗ್ತಾನೆ. ವಿಚಿತ್ರ ಅಂದ್ರೆ ಮಗುವಿನ ಈ ನಗುವಿನಲ್ಲಿ ಸಾವಿರಾರು ರಹಸ್ಯಗಳು ಅಡಗಿತ್ತು. ಮಗುವಿನ ಈ ವಿಚಿತ್ರ ವರ್ತನೆಯನ್ನು ಕಂಡ ಶಂಕರ್ ಮನೆಯಲ್ಲಿ ನಡೆದಂತ ಘಟನೆಗಳನ್ನ ಕಂಡು ತುಂಬಾ ಭಯಭೀತನಾಗಿ ಹೋಗಿದ್ದ. ತಕ್ಷಣ ಓಡುತ್ತಾ ಮನೆಯ ಹೊರಗೆ ಬಂದ್ಬಿಡ್ತಾನೆ. ಹಲೋ ಹಲೋ, ರಕ್ತ, ಬಾತ್ರೂಮ್, ಮಗು, ನನಗೆ ತುಂಬಾ ಭಯ ಆಗ್ತಿದೆ ಸುರೇಶ್. ಏನಾಯ್ತು? ಏನ್ ಹೇಳ್ತಿದೀಯಾ? ನನಗೇನೂ ಅರ್ಥ ಆಗ್ತಾ ಇಲ್ಲ. ನೀವ್ ಮನೆಗ್ ಬಂದ್ಬಿಡ್ರಿ ಬೇಗ ಪ್ಲೀಸ್. ಭಯಗೊಂಡ ಶಂಕರ್ ಕಾಲ್ ಅನ್ನ ರಿಸೀವ್ ಮಾಡಿದ ತಕ್ಷಣವೇ ಸುರೇಶ್ ಮತ್ತು ಶಿಲ್ಪಾ ಪಾರ್ಟಿಯಿಂದ ಹೊರಟು ಬಿಡ್ತಾರೆ. ಮನೆಗೆ ಹಿಂತಿರುಗಿದ ಶಿಲ್ಪಾ ಮತ್ತು ಸುರೇಶ್ ಧೈರ್ಯ ಮಾಡಿ ಶಂಕರ್ನ ಜೊತೆ ಮನೆಯ ಒಳಗೆ ಹೋಗಲು ನಿರ್ಧರಿಸುತ್ತಾರೆ. ಮೂವರು ಮನೆಯ ಬೀಗ ತೆಗೆದು ಒಳಗೆ ಹೋಗ್ತಿದ್ದಂತೆ ಎಂದಿನಂತೆ ವಿಚಿತ್ರ ಎದುರಾಗಿತ್ತು. ಮನೆಯಲ್ಲಿ ಕೆಲವೊಮ್ಮೆ ಲೈಟ್ಸ್ ಆನ್ ಆಗಿರೋದು ಬಹುಶಃ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಗಿರುತ್ತೆ. ಆದರೆ ಬಾತ್ರೂಮ್ನಲ್ಲಿ ಎಲ್ಲ ಕಡೆ ರಕ್ತದ ಕಲೆ ಮತ್ತು ತುಂಬಾ ವಿಚಿತ್ರವಾದ ಸ್ಥಿತಿಯಲ್ಲಿ ಕೆಲಸದವಳ ಮಗು ಮನೆಯಲ್ಲಿದ್ದಿದ್ದು ಮತ್ತು ತಕ್ಷಣ ಆ ಮಗು ಮನೆಯಲ್ಲಿ ಕಾಣದೇ ಇದ್ದಿದ್ದು ಇವರ ಮನದಲ್ಲಿ ತುಂಬಾ ಪ್ರಶ್ನೆಗಳನ್ನ ಹುಟ್ಟಾಕಿತ್ತು. ಎಲ್ಲೋ ಶಂಕರ್, ನನ್ ಮಗು ಎಲ್ಲೂ ಕಾಣ್ತಾನೆ ಇಲ್ಲ. ಅವಾಗಿದ್ದ ಮತ್ ನಾಪತ್ತೆ ಆಗ್ಬಿಟ್ಟ. ನನಗೇನು ಅರ್ಥ ಆಗ್ತಿಲ್ಲ. ಶಂಕರ್, ಸುರೇಶ್ ಮತ್ತು ಶಿಲ್ಪಾರನ್ನು ಕರೆದುಕೊಂಡು ಬಾತ್ರೂಮ್ನಲ್ಲಿ ಆಗಿರುವಂತಹ ರಕ್ತದ ಕಲೆಗಳನ್ನು ತೋರಿಸಲು ಹೋದಾಗ ಆಶ್ಚರ್ಯವೆಂಬಂತೆ ಅಲ್ಲಿ ಯಾವುದೇ ತರಹದ ಕಲೆ ಇರಲಿಲ್ಲ. ಅಯ್ಯೋ, ಎಲ್ಲೋಯ್ತು ರಕ್ತ? ಇಷ್ಟೊತ್ತಿಗಾಗಲೇ ರಾತ್ರಿ 10:30 ಮೂವರಲ್ಲೂ ಒಂದೇ ಪ್ರಶ್ನೆ ಕಾಡತೊಡಗಿತ್ತು. ಈ ರಾತ್ರಿ ಈ ಮನೆಯಲ್ಲಿ ಕಳೆಯೋದು ಸಾಧ್ಯನಾ? ಇದರ ಮಧ್ಯೆ ಸುರೇಶ್ ತನ್ನ ಮನೆಯ ಮಾಲೀಕನಿಗೆ ಫೋನ್ ಮಾಡಿ ತನ್ನ ಸ್ನೇಹಿತ ಶಂಕರ್ನ ಜೊತೆ ನಡೆದ ಘಟನೆಯ ಬಗ್ಗೆ ವಿವರಿಸ್ತಾನೆ. ಇವ್ರೆ, ಏನಾಗ್ತಿದೆ ಮನೆಯಲ್ಲಿ? ಶಂಕರ್ ರಕ್ತ ನೋಡ್ತಾನೆ ಬಾತ್ರೂಮ್ ಅಲ್ಲಿ, ಮಗುನ ಬೆಡ್ರೂಮ್ ಅಲ್ಲಿ ನೋಡ್ತಾನೆ. ಏನಾಗ್ತಿದೆ ಇದು ಎಲ್ಲ? ಮನೆಯ ಮಾಲೀಕ ಈ ಎಲ್ಲ ವಿಷಯವನ್ನ ಕೇಳಿದ ನಂತರ ಸುರೇಶ್ ಹೇಳ್ತಾರೆ, 10 ವರ್ಷದ ಹಿಂದೆ ಸುರೇಶು ಈ ಮನೇಲಿ ಒಂದು ಕುಟುಂಬ ಇತ್ತಪ್ಪ. ಸಾಲದ ಬಾಧೆಯಿಂದ ಮನೆ ಯಜಮಾನ ತುಂಬಾ ಒಂಥರ ಪೇಚಾಗ್ಬಿಟ್ಟಿದ್ದ. ಅವನ ಹೆಂಡತಿ ಮತ್ತೆ ಮಗುನ ಕೊಂದ್ಬಿಟ್ಟು ಅವನು ಕೂಡ ನೇಣ್ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ನಪ್ಪ. ಈ ಎಲ್ಲ ವಿಷಯವನ್ನ ತಿಳಿದ ನಂತರ ಇವರಿಗೆ ಒಂದೊಂದು ಕ್ಷಣ ಕಳೆಯೋದು ಸಹ ಕಷ್ಟ ಆಗಿತ್ತು. ಬಾತ್ರೂಮ್ನಲ್ಲಿ ಕಂಡಂತ ರಕ್ತದ ಕಲೆ ಸುಳ್ಳು ಎಂದು ಭಾವಿಸಿದ್ರು. ನಾವಿದನ್ನ 10 ವರ್ಷಗಳ ಕೆಳಗೆ ನಡೆದಂತಹ ಘಟನೆಗೆ ಹೋಲಿಸಬಹುದಾಗಿದೆ. 10 ವರ್ಷದ ಹಿಂದೆ ಆಗಿರೋ ಸಾವು ಮತ್ತೆ ನಮ್ ಜೊತೆ ಆಗ್ತಿರೋ ಈ ಘಟನೆಗಳು, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅದೇನೋಪ್ಪ, ನನಗಂತೂ ತುಂಬಾ ಭಯ ಆಗ್ತಾ ಇದೆ. ಆದ್ರೂ ಕೆಲಸದವಳ ಮಗು ಮನೆಯಲ್ಲಿದ್ದು ಮತ್ತು ವಿಚಿತ್ರ ಅನ್ನೋ ಹಾಗೆ ಮಾಯವಾಗಿತ್ತು. ಇದೆಲ್ಲದಕ್ಕೂ ಕಾರಣ ಯಾರಿಗೂ ಗೊತ್ತಿಲ್ಲ. ಹಾಗೋ ಹೀಗೋ ಸುರೇಶ್, ಶಿಲ್ಪಾ ಮತ್ತು ಶಂಕರ್ ಅವತ್ತಿನ ರಾತ್ರಿಯನ್ನ ಆ ಮನೆಯಲ್ಲಿ ಕಳೆಯಲು ನಿರ್ಧರಿಸಿ ಬೆಳಿಗ್ಗೆ ಆಗೋದಕ್ಕೆ ಕಾಯ್ತಾ ಇದ್ರು. ಯಾಕಂದ್ರೆ ಅವ್ರು ಆಗ್ಲೇ ನಿರ್ಧರಿಸಿದ್ದು ಈ ಮನೆಯನ್ನ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗ್ಬೇಕು ಅಂತ. ಇದೇ ನಮ್ ಕೊನೆ ರಾತ್ರಿ ಈ ಮನೆಯಲ್ಲಿ. ನಾಳೆ ಹೊರಡ್ಬೇಡ ಇಲ್ಲಿಂದ. ಹೌದು ಸುರೇಶ್, ನಾನಿಲ್ಲಿರಕ್ ಸಾಧ್ಯನೇ ಇಲ್ಲ. ಪ್ಲೀಸ್ ಹೊರಟ್ಬಿಡೋಣ, ಪ್ಲೀಸ್. ಆಯ್ತು ಆಯ್ತು, ಇವತ್ತು ಇನ್ನೊಂದು ರಾತ್ರಿ, ನಾಳೆ ಹೊರಟೇ ಬಿಡೋಣ. ಮಾರನೇ ದಿನ ಕೆಲಸದವಳು ಅವ್ರ ಮನೆಗೆ ಬಂದ ತಕ್ಷಣ ಮೂವರು ಅವಳ ಮೇಲೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿದ್ರು. ಮತ್ತೆ ತನ್ನ ಮಗುವಿನ ವಿಚಿತ್ರವಾದ ವರ್ತನೆಯನ್ನು ಕೂಡ ಹೇಳಿದ್ರು. ಏನಿದು? ಮಗು ಬಗ್ಗೆ ಒಂಚೂರು ಕರುಣೆನೇ ಇಲ್ವ ನಿನಗೆ? ಹಂಗ ಒಬ್ಬನೇ ಬಿಟ್ಟು ಹೋಗೋದು? ಎಲ್ಲಿದ್ದೆ ನೀನು? ಎದಕ್ಕೆ ಮಗುನ ಇಲ್ಲೇ ಬಿಟ್ಟು ಹೋದೆ?
ಎಲ್ಲವೂ ಕೇಳಿಸಿಕೊಂಡ ಕೆಲಸದವಳು 5 ನಿಮಿಷದ ಮೌನದ ನಂತರ ಹೇಳಿತು ಒಂದೇ ಒಂದು ಉತ್ತರ. ಅದು ಏನ್ ಹೇಳ್ತಿದ್ದೀರಾ ನೀವು? ನನಗ್ ಮಗುನೇ ಇಲ್ಲ. ಕರಾಳ ಕಥೆಗಳು ರೇಡಿಯೋ ಸಿಟಿ ಕನ್ನಡದಲ್ಲಿ.